ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ದೋಸೆಗೆ ಏನಪ್ಪ ಮಾಡೋದು, ಯಾವಾಗ ಒಂದೇ ಥರ ಮಾಡಿ ಬೋರ್ ಅನಿಸ್ತಾ ಇದ್ದರೆ ಖಂಡಿತ ಈ ರೆಸಿಪಿನ ನೋಡಿ ನಿಮಗೋಸ್ಕರನೇ ತಂದಿದ್ದೀನಿ. ತುಂಬಾ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಇದಕ್ಕೆ ಮಾಡೋದಕ್ಕೆ ಒಂದು 3 ಟೊಮೊಟೊ ಇದ್ದರೆ ಸಾಕು. ಸೂಪರಾಗಿ ಸಿಂಪಲಾಗಿ ಕ್ವಿಕ್ಕಾಗಿ ಆಗುತ್ತೆ. ನಮ್ಮ ಚಾನಲಲ್ಲಿ ಎಷ್ಟೋ ವೆರೈಟಿ ಆಫ್ ಸಾಂಬಾರ್ ರೆಸಿಪಿ ಹಾಕಿದ್ದೀನಿ, ಆದರೆ ಈ ರೆಸಿಪಿನ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಮೆಣಸುಕಾಳು ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಾಕೊಳ್ಳಿ. ಸುಮಾರು ಒಂದು 10 ಪೀಸ್ ಬೆಳ್ಳುಳ್ಳಿ ಆದರೂ ಬೇಕಾಗುತ್ತೆ. 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇಲ್ಲಿ ಖಾರಕ್ಕೆ ಮೆಣಸುಕಾಳು, ಹಸಿಮೆಣಸಿನ್ಕಾಯಿ ಮತ್ತು 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು 5 ರಿಂದ 6 ಹಾಕ್ಕೊಳ್ಳಿ. ಇದೇ ನಮಗೆ ಖಾರ. ಹಸಿಮೆಣಸಿನ್ಕಾಯಿ, ಮೆಣಸುಕಾಳು, ಬ್ಯಾಡಗೆ ಮೆಣಸಿನ್ಕಾಯಿ ಇದೇ ಖಾರ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಬರ್ತೀನಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಇವಾಗ ಇದು ರುಬ್ಬಿದಾಯಿತು. ಸೊ ಅದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ಅದೇ ಮಿಕ್ಸಿ ಜಾರಲ್ಲಿ ಒಂದು 3 ಟೊಮೊಟೊನ ರುಬ್ಕೊತೀನಿ. ಇದು ಕೂಡ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಟೊಮೊಟೊ ನಿಮಗೆ ಪೇಸ್ಟ್ ಮಾಡಿದಷ್ಟು ನಿಮಗೆ ಗ್ರೇವಿ ಜಾಸ್ತಿ ಸಿಗುತ್ತೆ. ಇವಾಗ ಇದೆಲ್ಲ ರುಬ್ಬಿದಾಯಿತು. ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಸುಮಾರು ಒಂದು 3 ರಿಂದ 4 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ಒಗ್ಗರಣೆ ಹಾಕಿ ಇಡೋದು. ಇದನ್ನು ಸಪ್ರೇಟಾಗಿ ಕುದಿಸ್ಬಿಟ್ಟು ಲಾಸ್ಟಲ್ಲಿ ಒಗ್ಗರಣೆ ಹಾಕೋ ಅವಶ್ಯಕತೆಯೇ ಇಲ್ಲ. ಒಂದು 1/4 ಟೀ ಸ್ಪೂನ್ ಇಂಗು, ಒಂದೇ ಒಂದು ಈರುಳ್ಳಿ ಒಗ್ಗರಣೆಗೆ 2 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರು ಕೊಡುತ್ತೆ, ಖಾರ ಬಂದ್ಬಿಟ್ಟು ಮೈಲ್ಡಾಗೂ ಇರುತ್ತೆ. ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾವು ಏನು ರುಬ್ಬಿದ್ರೋ ಹಸಿ ಮಸಾಲೆನ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫಸ್ಟು ಈರುಳ್ಳಿ ಪೇಸ್ಟ್ ಏನು ಮಾಡಿದ್ರಲ್ಲ, ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಆದಷ್ಟು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ತಲೆ ಹಿಡಿಯೋಕ್ಕೆ ಬಿಡಬೇಡ್ರಿ, ಯಾಕಂದರೆ ತಲೆ ಹಿಡ್ದೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಆದಷ್ಟು ಸೌಟಿಂದ ಈ ಥರ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಇಡ್ಲಿ ವೆರೈಟಿ, ಸಾಂಬಾರೆಲ್ಲ, ಎಷ್ಟೋ ಚಟ್ನಿ ವೆರೈಟಿ ಎಲ್ಲ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ. ಹಾಗೆ ಇವತ್ತು ಮಾಡೋವಂಥ ರೆಸಿಪಿನ ಟ್ರೈ ಮಾಡಿ ನೋಡ್ರಿ, ನಿಮಗೆ ಫೇವ್ರೆಟ್ ರೆಸಿಪಿ ಆಗೋಗುತ್ತೆ. ಈಗ ಈ 2 ನಿಮಿಷ ಈರುಳ್ಳಿ ಪೇಸ್ಟ್ನ ಫ್ರೈ ಮಾಡಿದ್ಮೇಲೆ ರುಬ್ಬಿರೋಂಥ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದೇನಿಲ್ಲ ಅಂದ್ರೂ ಒಂದು 4 ಜನ ಇದ್ದಾರೆ ಮನೇಲಿ ಅಂದರೆ ಅವ್ರಿಗೆ ಧಾರಾಳವಾಗಿ ತಿನ್ನೋದಕ್ಕೂ, ಬೆಳಗ್ಗೆ ತಿಂಡಿಗೂ ಆಗುತ್ತೆ, ಲಂಚ್ ಬಾಕ್ಸ್ಗೆ ಎತ್ಕೊಂಡು ಹೋಗೋಕ್ಕೂ ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಲೈಟಾಗಿ ಎಣ್ಣೆ ರಿಲೀಸ್ ಆಗ್ತಾ ಇರುತ್ತೆ, ಕಲರು ಚೇಂಜ್ ಆಗ್ತಾ ಇರುತ್ತೆ. ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಸೊ ಈ ಥರ ಆಗೋವಾಗ ಸ್ಟವ್ನ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷ ಬಿಟ್ಬಿಡೋಣ. ಒಂದು 2 ನಿಮಿಷ ಬಿಟ್ಟಾದಮೇಲೆ ನಮಗೆ ಕರೆಕ್ಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ನಮ್ಗೆ ಆಲ್ರೆಡಿ ಮಸಾಲೆ ರೆಡಿಯಾಗಿರುತ್ತೆ. ಈ ರೆಸಿಪಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕಾಗುತ್ತೆ. ಪೂರ್ತಿ ತೆಳ್ಳಗೆ ಬೇಕಂದರೆ ತೆಳ್ಳಗೂ ಮಾಡ್ಕೋಬೋದು, ಗಟ್ಟಿಯಾಗಿ ಬೇಕಂದರೆ ಗಟ್ಟಿಯಾಗೂ ಮಾಡ್ಕೋಬೋದು. ನಾನು ಮೀಡಿಯಮಾಗಿ ಮಾಡ್ತೀನಿ, ಯಾಕಂದರೆ ಇಡ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಮಿನಿಮಮ್ ಇದಕ್ಕೆ ಒಂದು 3 ರಿಂದ 4 ಕಪ್ ಅಷ್ಟಾಗೋಷ್ಟು ನೀರು ಬೇಕಾಗುತ್ತೆ. ಅಂದರೆ ಒಂದು 3 ರಿಂದ 4 ಕಪ್ ಅಂದರೆ ನಿಮಗೆ ಲೋಟ ಅಳತೆನಲ್ಲಿ ಆದರೆ ದೊಡ್ಡ ಲೋಟ ಅಂದರೆ ಸೊ ಒಂದು 2 ರಿಂದ 3 ಹಾಕ್ಕೊಳ್ಳಿ. ಚಿಕ್ಕದಾದರೆ ಒಂದು 4 ಲೋಟ ಹಾಕ್ಕೊಳ್ಳಿ. ಮತ್ತು ಮಸಾಲೆನ ಮಿಕ್ಸ್ ಮಾಡಿಕೊಂಡು ಸೌಟಲ್ಲಿ ತಿಕ್ನೆಸ್ ನೋಡ್ಕೊಳ್ಳಿ. ತುಂಬ ತೆಳ್ಳುವಾಗಿ ರಸ ಟೈಪ್ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಅನಿಸ್ಬೇಕು. ಇವಾಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇವಾಗ ಆದಷ್ಟು ನಾನು ಒಂದು 3 ಕಪ್ ಆಗೋಷ್ಟು, 3 ರಿಂದ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಹಾಕಿದ ಮೇಲೆ ಇದನ್ನು 2 ನಿಮಿಷ ಕುದಿಸ್ಕೊತೀನಿ. ಈಗ ಒಂದು 2 ನಿಮಿಷ ಕುದಿಸಿದ ಮೇಲೆ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ಎಲ್ಲ ರೆಸಿಪಿಗೂ ತೆಂಗಿನಕಾಯಿ ರುಬ್ಬಿ ಹಾಕ್ತಾರೆ, ಅದೇ ಇದಕ್ಕೆ ತೆಂಗಿನಕಾಯಿ ರುಬ್ಬಾಕೋದಿಲ್ಲ. ಸೊ ಇದೊಂದು ಏನಪ್ಪ ಅಂದರೆ ಇವಾಗ ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಮನೇಲಿ ಇರುತ್ತಲ್ವ, ಅದರಿಂದ ಒಂದೇ ಒಂದು ಟೇಬಲ್ ಸ್ಪೂನ್ನ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ಹಾಕೋದ್ರಿಂದ ನಿಮಗೆ ಈ ರೆಸಿಪಿಗೆ ಒಳ್ಳೆ ಟೇಸ್ಟು ಕೊಡುತ್ತೆ, ಬೇರೆ ಥರ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇದು ಹಾಕಿ ಚೆನ್ನಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಚೆನ್ನಾಗಿ ಕುದಿಯೋವಾಗ ಹಾಕಿದ್ದಕ್ಕೆ ಅದೊಂದು ಸ್ವಲ್ಪ ಬೆಳ್ಳ ಕಾಣಿಸ್ತಿದೆ. ಆದಷ್ಟು ಸೌಟಲ್ಲಿ 1 ನಿಮಿಷ ಚೆನ್ನಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡಿದ್ರೆ ನಮಗೆ ಗೊತ್ತೇ ಆಗೋದಿಲ್ಲ, ಮತ್ತು ಯಾರು ಕಂಡುಹಿಡಿಯೋಕ್ಕೂ ಆಗೋದಿಲ್ಲ. ಇದರಲ್ಲಿ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಹಾಕಿ ಈ ರೆಸಿಪಿ ಮಾಡಿದ್ದೀರಂತ ಗೊತ್ತೇ ಆಗೋದಿಲ್ಲ. ಇದು ಹಾಕಿದ ಮೇಲೆ ಸ್ಟವ್ನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟು ಉಪ್ಪು ಖಾರ ಚೆಕ್ ಮಾಡಿಕೊಂಡು ಮುಚ್ಚಿಬಿಟ್ಟು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸೂಪರಾಗಿರುವಂಥ ಇಡ್ಲಿ ಸಾಂಬಾರು ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಕೆಲವೊಂದು
ಕೆಲವೊಂದು ರೋಡ್ ಸೈಡ್ ಹೋಟೆಲ್ಗಳಲ್ಲಿ ಇದೇ ಪ್ರಾಸೆಸ್ನ ಮಾಡಿರ್ತಾರೆ. ಟೇಸ್ಟು ನಮಗೆ ಎಷ್ಟು ಇಷ್ಟ ಆಗಿರುತ್ತೆ ಅದೇ ಥರ ನಾವು ಕೂಡ ಮನೆಯಲ್ಲೇ ಮಾಡ್ಕೋಬೋದು. ಕೊನೆಯಲ್ಲಿ ಇವಾಗ ಮುಚ್ಚಳ ತೆಗೆದ್ಮೇಲೆ ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ರೆಡಿ ಆಗಿದೆ. ಕೊತ್ತಂಬರಿ ಹಾಕಿ ಇಳಿಸ್ಕೊತೀನಿ. ಬಿಸಿ ಬಿಸಿ ಇಡ್ಲಿಗೆ ಹಾಕ್ಕೊಂಡು ತಿಂತಾಯಿದ್ರೆ ಅದು ಸೂಪರಾಗಿರುತ್ತೆ. ಅದರಲ್ಲೂ ಇವಾಗ ಇರುವಂಥ ಈ ಚಳಿಗಾಲಕ್ಕೆ ಇಡ್ಲಿ ದೋಸೆಗೆ ಈ ಥರ ಒಂದು ಖಾರವಾಗಿರುವಂಥ ಈ ಇಡ್ಲಿ ಸಾಂಬಾರು ರೆಸಿಪಿನ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಟೊಮೊಟೊ ಇದಕ್ಕೆ ಮೇಯ್ನು, ನೀವು ಎಷ್ಟಾದರೂ ಆ್ಯಡ್ ಮಾಡ್ಕೋಬೋದು ಟೊಮೊಟೊನ. ಇವಾಗ ನೋಡ್ತಾ ಇರ್ಬೋದು ನಾನು ಇಡ್ಲಿ ಮಾಡಿಟ್ಕೊಂಡಿದ್ದೀನಿ. ಸೊ ಇಡ್ಲಿ ರೆಸಿಪಿ ಕೂಡ ಯಾವ ಥರ ಮಾಡೋದು ಸಾಫ್ಟಾಗಿ ಅಂತ ನಾನು ಆಲ್ರೆಡಿ ಹಾಕಿದ್ದೀನಿ. ಹಾಗೆ ನಿಮಗೆ ಹೊಸದಾಗಿ ನೋಡೋರಿಗೆ ತುಂಬ ಜನ ಕೇಳಿರೋ ರೆಸಿಪಿನ ಕೇಳ್ತಾ ಇರ್ತೀರ. ಸೊ ಒಂದ್ಸರಿ ಹೋಗಿ ಚೆಕ್ ಮಾಡಿ, ನಿಮ್ಗೆ ಎಲ್ಲ ಥರ ರೆಸಿಪಿನೂ ಸಿಗುತ್ತೆ. ಹಾಗೆ ಇವತ್ತು ಮಾಡಿರೋಂಥ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಇಡ್ಲಿ ದೋಸೆ ಮಾಡಿದಾಗ ಯಾವಾಗ ಒಂದೇ ಥರ ಮಾಡಿ ಬೋರ್ ಅನಿಸಿದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವ ಥರ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ಥರ ಡಿಫ್ರೆಂಟ್ ವೀಡಿಯೋಗೋಸ್ಕರ ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.